ನಮಸ್ತೆ ಸ್ವರ ಮಾಧ್ಯಮ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ ಅಂತ ವಿಜಯನಗರ್ಗೆ ಹೋಗ್ತಾ ಇದ್ದೀನಿ. ವಿಜಯನಗರ್ನಲ್ಲಿ ಕೆಲಸ ಮುಗಿಸ್ಕೊಂಡು ನಿಮ್ಗಳು ಗೊತ್ತಿದ್ರೆ ಕಾಸಿಯಾ ಭವನದಲ್ಲಿ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಇರುತ್ತೆ, ತುಂಬಾ ಹತ್ತಿರ ಅಲ್ಲಿಂದ. ಸೊ ಹಾಗಾಗಿ ಎಕ್ಸಿಬಿಷನ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಹ್ಯಾಂಡ್ಲೂಮ್ ಆಗಿರೋದ್ರಿಂದ ಇಡೀ ಇಂಡಿಯಾನಲ್ಲಿ ಬೇರೆ ಬೇರೆ ಸ್ಟೇಟ್ಸಿಂದ ಬೇರೆ ಬೇರೆ ಥರ ಸೀರೆಗಳಾಗಿರ್ಬೋದು ಅಥವಾ ಬೇರೆ ಬಟ್ಟೆಗಳು ಪ್ರತಿಯೊಂದನ್ನು ಇಟ್ಟಿದ್ದಾರಂತೆ. ಸೊ ನೋಡ್ಕೊಂಡು ಬರೋಣ ಅಂತ ಅನ್ಕೋತಾ ಇದ್ದೀನಿ. ಅಲ್ಲಿಗೆ ಹೋದರೆ ಖಂಡಿತ ನಿಮ್ಗಳಿಗೂ ಹೇಗಿದೆ, ಏನೇನಿದೆ, ಹಾಗೆ ಯಾವ ಡೇಟ್ವರೆಗೂ ಇರುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ಗೆ ಬಂದಿದ್ದು ಮೆಟ್ರೋನಲ್ಲಿ. ನೀವು ಮೆಟ್ರೋನಲ್ಲಿ ಬಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಟೇಷನ್ ಹೊಸಹಳ್ಳಿಲಿ ಇಳಿದ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್, ತುಂಬಾ ಹತ್ತಿರ, 1-2 ಮಿನಿಟ್ಸ್ ವಾಕ್ ಆಗುತ್ತೆ ಅಷ್ಟೇ. ನೀವು ಇಳಿದ ಮೇಲೆ ರೈಟ್ ಸೈಡಲ್ಲಿ ಅದೇ ರೋಡಲ್ಲಿ ಸ್ಟ್ರೀಟ್ ಬಂದರೆ, ಅಂದರೆ ಟುವರ್ಡ್ಸ್ ಕಾರ್ಡ್ ರೋಡ್ಗೆ ಹೋಗ್ತೀವಲ್ಲ, ಅಲ್ಲಿ ನಿಮಗೆ ಒಂದು ಡಿ ಮಾರ್ಟ್ ಇದೆ. ಡಿ ಮಾರ್ಟ್ ಪಕ್ಕದಲ್ಲೇ ಇರೋದು ಕಾಸಿಯಾ ಒಂದು ಆಫೀಸ್ ಇದೆ, ಕಾಸಿಯಾದು. ಅದ್ರ ಪಕ್ಕನೇ ಕಾಸಿಯಾ ಭವನ್ ಇದೆ. ಅಂದರೆ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ನಡೀತಿರೋದು ಅಲ್ಲೇ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ನಡೀತಾ ಇರೋದು. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು 11th ಸ್ಟಾರ್ಟ್ ಆಗಿದೆ, 24th ಜಾನ್ವರಿವರೆಗೂ ನಡೆಯುತ್ತೆ. ಇಲ್ಲಿ ನೀವುಗಳು ಬೇಕಿದ್ದರೆ ಆರಾಮಾಗಿ ಬಂದು ವಿಸಿಟ್ ಸಹ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ವೀಕ್ ಎಂಡ್ಸ್ನ ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲೇ ಸ್ವಲ್ಪ ಖಾಲಿನೂ ಇರುತ್ತೆ. ಯೂಶಲಿ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಈ ನಡುವೆ ಪವರ್ಲೂಮ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಹ್ಯಾಂಡ್ಲೂಮಲ್ಲಿ ಮಾಡೋ ಅಂಥವ್ರಿಗೂ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಹ್ಯಾಂಡ್ಲೂಮಲ್ಲಿ ಯಾವುದೇ ಒಂದು ಫ್ಯಾಬ್ರಿಕ್ನ ನೇಯೋದು ತುಂಬಾ ಕಷ್ಟ ಇರುತ್ತೆ ಆ್ಯಂಡ್ ತುಂಬ ಟೈಮ್ ಸಹ ಹಿಡಿಯುತ್ತೆ. ಸೊ ಹಾಗಾಗಿ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ, ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಹ್ಯಾಂಡ್ಲೂಮ್ ಅಂದ ತಕ್ಷಣ ತುಂಬ ಜನಕ್ಕೆ ವೇರ್ ಮಾಡೋದು ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಎಲ್ಲ ಹ್ಯಾಂಡ್ಲೂಮ್ನಲ್ಲೇ ಇರುತ್ತೆ. ನಿಮ್ಗಳಿಗೂ ಯಾವ್ಯಾವ ಥರ ಬಟ್ಟೆಗಳು, ಯಾವ್ಯಾವ ಥರ ಸೀರೆ ಆಗಿರ್ಬೋದು ಅಥವಾ ಫ್ಯಾಬ್ರಿಕ್ ಆಗಿರ್ಬೋದು, ಬೆಡ್ಶೀಟ್ಸ್ಗಳು ಎಲ್ಲೆಲ್ಲಿಂದ ತೊಗೊಂಡು ಬಂದಿದ್ರು, ಹಾಗೆ ಯಾವ್ಯಾವ ಥರದ್ದು ಇತ್ತು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ಪೈಥಾನಿ ಸಾರಿ ಸರ್ ಏನು ಸ್ಟಾರ್ಟಿಂಗ್ ಕಾಸ್ಟ್ ಇದೆ? 6,800. ಅಲ್ಲ ಈ ಥರದ್ದಲ್ಲ, ಈ ಥರ ಬಾರ್ಡ್ರ್ ನಿಮಗೆ 7,000 ಆಗುತ್ತೆ. ಪ್ಯೂರ್ ಸಿಲ್ಕ್ಸ್. ಇದು ಬ್ಲೌಸಾ? ಕಲರ್ಸ್ ಇದು ಬಂದು 17,800. ಎಷ್ಟದ? 17,800. 15% ಡಿಸ್ಕೌಂಟ್ ಇದೆ. ಓಕೆ. ಬಟ್ ಇದು ಪ್ಯೂರ್ ಸಿಲ್ಕ್, ಪ್ಯೂರ್ ಸಿಲ್ಕ್, ಹ್ಯಾಂಡ್ಲೂಮ್ ಆಗಿರೋದ್ರಿಂದ. ಇದೆಲ್ಲ ಎಷ್ಟು? ಇದು ನಿಮಗೆ 11,500, ಡಿಸ್ಕೌಂಟ್ ಹೋಗಿ 10,200 ಆಗುತ್ತೆ. ನಿಮ್ದು ಆನ್ಲೈನ್ ಏನಾರ ಇದೆಯಾ ಅಥವಾ ಆನ್ಲೈನಲ್ಲಿ ಏನಾರ ಇದೆಯಾ? ಆನ್ಲೈನ್. ಇದು ಆ್ಯಕ್ಚುಲಿ ಇಳ್ಕಲ್ ಸಿಲ್ಕ್ ಅಂತೆ. ಇದ್ರದ್ದೆಲ್ಲ ಕಾಸ್ಟ್ ಆಲ್ಮೋಸ್ಟ್ 6,000ದಷ್ಟು ಇತ್ತು. ಆ್ಯಂಡ್ ಅವರೇ ಡಿಸ್ಕೌಂಟ್ ಸಹ ಮಾಡಿಕೊಡ್ತಾರೆ. ಅದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ವ್ಯಾಪಾರ ಮಾಡ್ಬೋದು ಅಂತ ಅನಿಸಿದ್ರೆ ನೋಡಿಕೊಂಡು ಬಾರ್ಗೇನ್ ಮಾಡಿ. ಏಕೆಂದರೆ ತುಂಬ ಏನು ಬಾರ್ಗೇನ್ ಮಾಡೋಕ್ಕೆ ಸರಿ ಹೋಗಲ್ಲ. ಇದರೊಳಗೆ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಮೆಂತ್ಯ ಎಲ್ಲೋ ಜೊತೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಬ್ಲ್ಯಾಕ್ ತುಂಬ ಜನ ಹಾಕ್ಕೊಳ್ಳಲ್ಲ ಅಂತ ಇರೋರಿಗೂ ಸಾಕಷ್ಟು ಬೇರೆ ಥರದ್ರಲ್ಲಿ ಕಾಂಬಿನೇಷನ್ಗಳು ಮಾಡಿದರು. ಅದನ್ನು ಸಹ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಕಾಸ್ಟ್ ಆಲ್ಮೋಸ್ಟ್ 5,500 ಹೇಳಿದ್ರು. ಕಲರ್ಗಳು ತುಂಬಾ ಚೆನ್ನಾಗಿತ್ತು, ಏಕೆಂದರೆ ತುಂಬ ಜನ ಇಳ್ಕಲ್ ಸಿಲ್ಕ್ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಈ ಥರದ್ದು ಇಷ್ಟಪಟ್ಟರೆ ತೊಗೋಬೋದು. ನೆಕ್ಸ್ಟ್ ಇದಾದಮೇಲೆ ಸ್ಟಾಲ್ಗಳಲ್ಲಿ ಸಾಕಷ್ಟು ಖಾದಿ ಮೆಟೀರಿಯಲ್ಗಳಿಟ್ಟಿದ್ರು. ಅಂದರೆ ಖಾದಿದು ಸೀರೆಗಳಾಗಿರ್ಬೋದು ಅಥವಾ ಈ ಥರ ಫ್ಯಾಬ್ರಿಕ್ಗಳು, ಹಾಗೆ ಬಾಟಿಕ್ ಪ್ರಿಂಟ್ಸ್ ಇರೋದು ತುಂಬ ಚೆನ್ನಾಗಿತ್ತು. ಇದೆಲ್ಲ ಮೀಟರ್ ಅರೌಂಡ್ 350 ರೂಪೀಸ್ ಹೇಳಿದ್ರು. ಇದೆಲ್ಲ ಮತ್ತೆ ಯಾವ್ದಾರ ಒಂದು ಟಾಪ್ ಆಗಿರ್ಬೋದು ಅಥವಾ ಸ್ಕರ್ಟ್ ಈ ಥರದ್ದೆಲ್ಲ ಹೊಲಿಸ್ಕೋತೀರಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಡಿಫ್ರೆಂಟಾಗೂ ಇರುತ್ತೆ. ಆಮೇಲೆ ಇದೆಲ್ಲ ಅಫೋರ್ಡಬಲ್ ಅಂತಲೂ ಅನಿಸುತ್ತೆ ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ. बढ़िया किसी से भी वॉश करो, हैंड वाश, वॉशिंग मशीन सब मिलेगा।
सभी में चलेगा। लॉन्ग लास्टिंग में 10 बार सर्विस, डबल बेड में, सिंगल में, सभी में कलर मिलेगा। सिंगल बेड ये डबल में है, ये भी डबल, बहुत अच्छी क्वालिटी। लॉन्ग लास्टिंग में 10 बार सर्विस। ಇಲ್ಲಿ ಒಂದು ಸ್ಟಾಲಲ್ಲಿ ಚೆನ್ನಾಗಿರೋವಂಥ ಸಿಂಗಲ್ ಅಥವಾ ಡಬಲ್ ಬೆಡ್ ಸ್ಪ್ರೆಡ್ಗಳು ಹಾಗೆ ಕಾರ್ಪೆಟ್ಗಳೆಲ್ಲ ಇಟ್ಟಿದ್ರು, ಉಲ್ಲನ್ನಲ್ಲೆಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಬೇರೆ ಬೇರೆ ಥರ ಸೀರೆಗಳು ಮಾತ್ರ ನಿಮಗೆ ಇಡೀ ಇಂಡಿಯಾನಲ್ಲಿ ಯಾವ್ಯಾವ ಥರದ್ದು ಸಿಗುತ್ತೋ ಆ ಥರದ್ದೆಲ್ಲನೂ ಹೈಲೈಟ್ ಮಾಡಿ ಇಟ್ಟಿದ್ರು. ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತಿರೋದು ಇದು ಕಾಂತಾ ಸ್ಟಿಚ್ನಲ್ಲಿ ಇರೋವಂಥ ದುಪಟ್ಟಾಸ್ ಹಾಗೆ ಸೀರೆಗಳು. कितने का है ये दुपट्टा? ये 2800 कसर के ऊपर पूरा हैंडल। ये क्या वर्क है? कांता वर्क। कांता वर्क नहीं ओपन मत कर। और साड़ी क्या प्राइस का है? साड़ी अलग अलग रेंज का मिलेगा, से आएगा 1500। नहीं हाँ कांता वर्क में। और ये सब ये जैसे है ये आपको आएगा 8500, ये 18000, ये 9600, ये 9600, ये 4000, ये 14000। अच्छा है. ಇದರೊಳಗೆ ಕಾಂತಾ ಸ್ಟಿಚ್ಚಲ್ಲಿ ಆ್ಯಕ್ಚುಲಿ ದುಪ್ಪಟ್ಟಗಳು ತುಂಬ ಚೆನ್ನಾಗಿತ್ತು. 2 ಸೈಡು ವೇರ್ ಮಾಡ್ಬೋದಂತೆ. ಇದೆಲ್ಲ ಕಾಸ್ಟ್ ಅರೌಂಡ್ 1200 1800 ಹೇಳಿದ್ರು. ಬಟ್ ನಮ್ಗಳಿಗೆ ದುಪ್ಪಟ್ಟಾಗೆ ಅಷ್ಟು ತಕ್ಷಣಕ್ಕೆ ಕೊಡೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಸೊ ಹಾಗಾಗಿ ನಾನು ಅಷ್ಟೊಂದೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಇದಾದಮೇಲೆ ಇಷ್ಟಲ್ಲದೆ ನಾರ್ಮಲಾಗಿ ಇವಾಗ ಸಿಗೋವಂಥ ಜೈಪುರಿ ಕಾಟನ್ ಬೆಡ್ಶೀಟ್ಗಳು ಹಾಗೆ ಖಾದಿ ಕಾಟನಲ್ಲಿ ಇರೋವಂಥ ಶರ್ಟ್ಗಳು, ಕುರ್ತಾಸ್ಗಳು ಇತ್ತು. ನೆಕ್ಸ್ಟ್ ನಾನು ಒಂದು ಅಂಗಡಿಗೆ ಬಂದಿದ್ದು, ಇಲ್ಲಿ ಚೆನ್ನಾಗಿರೋವಂಥ ಖಾದಿ ಸಿಲ್ಕ್ ಮೆಟೀರಿಯಲ್ಗಳಿತ್ತು. ಮೆಟೀರಿಯಲ್ ಜೊತೆ ಆ್ಯಕ್ಚುಲಿ ಸೀರೆಗಳು, ದುಪ್ಪಟ್ಟಗಳನ್ನು ಇಟ್ಟಿದ್ರು. ಚೆನ್ನಾಗಿತ್ತು ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ. ಕೆಲವು ನೋಡೋಣ ಅಂತ ಬಂದೆ. ಆ್ಯಂಡ್ ರೇಟ್ ವೈಸ್ ಸ್ವಲ್ಪ ಕಮ್ಮಿ ಹೇಳಿದ್ರು. ಇದೆಲ್ಲ 200 ರೂಪೀಸ್ ಮೀಟರ್ ಅಂತೆ. ಸಾಕಷ್ಟು ಕಲೆಕ್ಷನ್ಸ್ ಇತ್ತು ನೋಡೋಕ್ಕೆ. ಸೀರೆಗಳು ತುಂಬ ಚೆನ್ನಾಗಿದೆ, ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನೋಡಿ. ये दिखा ब्लू कलर, ये क्या मटेरियल है? खादी सिल्क है। खादी सिल्क कितने का है मीटर? 180 200 मंडी में क्या डिस्काउंट, 200 रुपये में क्या डिस्काउंट। ಆಲ್ಮೋಸ್ಟ್ ಇಲ್ಲಿ ನನಗೆ ಕಾಣಿಸಿದ ಪ್ರಕಾರ ಕಾಟನ್ಗಳೇ ಜಾಸ್ತಿ. ಕಾಟನ್ ಬಿಟ್ಟರೆ ಸಿಲ್ಕ್ ಇತ್ತು. ಯಾರಾದರೂ ಕಾಟನ್ ಇಷ್ಟಪಡೋ ಅಂಥವ್ರು ಇದ್ದರೆ ಅಥವಾ ದಿನ ಕೆಲಸಕ್ಕೆ ಹೋಗ್ತೀರಾ ಅಂತೆಲ್ಲ ಇದ್ದರೆ ತುಂಬಾ ವೆರೈಟೀಸ್ ಆಫ್ ಆಪ್ಷನ್ಸ್ಗಳಿತ್ತು ತೊಗೊಂಡು ವೇರ್ ಮಾಡೋಕ್ಕೆ. ಕಾಟನ್ ಬಟ್ಟೆ ಅನ್ಸು ಸರ್. ಎಷ್ಟಿವೆಲ್ಲ? ಅದು 1800 ಹ್ಯಾಂಡ್ಲೂಮ್ ಸರ್. ಅದು ಬ್ಲೌಸ್ ಪೀಸ್ಗಳು 250 ರೂಪಾಯಿ. ಏನಿದು? ಇದು ಕಣದ್ದು ಕುಬಿಸಿ ಕಣ ಅಂತಾರಲ್ಲ, ಗುಡದ ಕುಬಿಸಿ ಕಣ ಅಂತಾರೆ. ಕಣ ಇದೆಲ್ಲ ಏನು ಕಾಟನ್ ಇದು? ಮಸರಾಜ್ ಕಾಟನ್. ಎಲ್ಲ ವಾಷೇಬಲ್, ಕಲರ್ ಹೋಗಲ್ಲ, ಮುದ್ದೆ ಆಗಲ್ಲ. ಇದೆಲ್ಲ ರೇಷ್ಮೆ ಸೀರೆ. ರೇಷ್ಮೆ ಸೀರೆನಾ? ರೇಷ್ಮೆ ಈ ಥರ ರೇಷ್ಮೆ. ಏನು ರೇಷ್ಮೆ ಇದು? ಇದು ರೇಷ್ಮೆ ಅಮ್ಮ. ಒಂದ್ ಎಳೆ ಕಾಟನ್ ಇರುತ್ತೆ, ಹಿಂಗ್ ಬಂದಿರೋ ಎಳೆ ಕಾಟನ್ ಇರುತ್ತೆ.
ಹಿಂಗೆ ಬಂದಿರೋದು ರೇಷ್ಮೆ ಇದೆ. ಓ ಎಷ್ಟವೆಲ್ಲ? 3,500. ಇಷ್ಟು ಅದರೊಳಗೆ ಕಲರ್ಸು ಇಲ್ಲಿ 2 ಇದೆ. ಸೊ ಇಷ್ಟು ಸ್ಟಾಲ್ಗಳು ಇತ್ತು. ಈಗ ಆಲ್ಮೋಸ್ಟ್ ಲಾಸ್ಟ್ ಸ್ಟಾಲ್ಗೆ ಬರ್ತಾ ಇದ್ವಿ. ಇಲ್ಲಿ ಒಂದು ಕಡೆ ಇದ್ದಿದ್ದು ಎಲ್ಲ ಥರ ಕಾಟನ್ ಸೀರೆಗಳು ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೀರೆಗಳಿತ್ತು, ಹಾಗೆ ರೆಡಿಮೇಡ್ ಕುರ್ತಾಸ್, ಡ್ರೆಸ್ ಮೆಟೀರಿಯಲ್ಸ್ ಪ್ರತಿಯೊಂದೂ ಇತ್ತು. ಈಗ ನಿಮಗೆ ತೋರಿಸ್ತಿರೋದು ಇದೆಲ್ಲ ಬ್ಲೌಸ್ ಪೀಸ್ಗಳು ಮೀಟರ್ ಲೆಕ್ಕದಲ್ಲಿ ಸಾಕಷ್ಟು ಕಲರ್ನಲ್ಲಿ 1 ಮೀಟರ್ ಪೀಸ್ ಮಾಡಿ ಇಟ್ಟಿದ್ರು. ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಇಂದ ನಾನೇನು ತುಂಬಾ ಪರ್ಚೇಸ್ ಮಾಡಿ ತರಕ್ಕೆ ಹೋಗಲಿಲ್ಲ. ಅಂಡ್ ಇದು ನಡೀತಾ ಇರೋದು ವಿಜಯನಗರನಲ್ಲಿ ಕಾಸಿಯಾ ಭವನನಲ್ಲಿ. ಎಷ್ಟು ದಿವಸ ಇರುತ್ತೆ, ಎಲ್ಲಿ, ಲೊಕೇಶನ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವುಗಳು ಹೋಗಿ ಇಷ್ಟ ಇದ್ರೆ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಅಟೆಂಡ್ ಮಾಡಕ್ಕೆ ಅಥವಾ ಬೇರೆ ತರ ಸೀರೆಗಳನ್ನ ಪರ್ಚೇಸ್ ಮಾಡಕ್ಕೆ ನೀವು ಸಹ ನೋಡ್ಕೊಂಡು ಬರ್ಬೋದು. ಅಂಡ್ ನಾನು 2 ಮೆಟೀರಿಯಲ್ ಮಾತ್ರ ತಗೊಂಡ್ ಬಂದಿದ್ದೀನಿ ಅಷ್ಟೇ. ಫಸ್ಟ್ ನಿಮ್ಗೆ ತೋರಿಸ್ತಿರೋದು ಖಾದಿ ಸಿಲ್ಕ್ ನಲ್ಲಿ ಫ್ಯಾಬ್ರಿಕ್ ನ ತಗೊಂಡ್ ಬಂದಿದ್ದೀನಿ. ಚೂಡಿದಾರ್ ಹೊಲ್ಸ್ಕೊಳಕ್ಕೆ ಚೆನ್ನಾಗಿರ್ತದೆ, ಚೂಡಿದಾರ್ ಶಾರ್ಟ್ ಟಾಪ್ ಏನೇ ಹೊಲ್ಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಂತ. ಇದ್ರೊಳಗೆ ಸಾಕಷ್ಟು ಕಲರ್ ಕಾಂಬಿನೇಷನ್ಗಳು ಇತ್ತು. ಅಂದ್ರೆ ಕ್ರೀಮ್ ಜೊತೆ ಮೆರೂನ್ ಬದಲು ಬ್ಲೂ, ಗ್ರೀನ್, ಬ್ಲಾಕ್ ಚೆನ್ನಾಗಿರೋದಿತ್ತು ಅಂತ ತಗೊಂಡು ಬಂದೆ. ಕೆಳಗಡೆ ಒಂದು ಬಾರ್ಡರ್ ಸಹ ಕೊಟ್ಟಿದ್ದಾರೆ. ಅಂಡ್ ಇದು ಪರ್ ಮೀಟರ್ 200 ರೂಪಾಯಿ ಕೊಟ್ಬಿಟ್ಟು 2 ಮೀಟರ್ ತಗೊಂಡ್ ಬಂದಿದ್ದೀನಿ, ಯಾವ್ದಾರ ಒಂದು ಟಾಪ್ ಹೊಲ್ಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ತಗೊಂಡ್ ಬಂದಿರೋದು ಕಾಂತಾ ವರ್ಕ್ ತರ ಇರುವಂತ ಬ್ಲೌಸ್ ಪೀಸ್. ಇದು ಅಂದ್ರೆ ಪೀಸ್ ಗಳೇ ಮಾಡಿ ಇಟ್ಬಿಟ್ಟಿದ್ರು ಬೇರೆ ಬೇರೆ ಕಲರ್ಸ್ ಗಳಲ್ಲಿ. ಎಲ್ಲದಕ್ಕೂ ಈ ತರ ವರ್ಕ್ ಇದೆ ಅಂಡ್ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ. ಕೆಲವು ಸೀರೆಗಳಿಗೆ ಅಂದ್ರೆ ಕಾಟನ್ ಸೀರೆ ಆಗಿರ್ಬೋದು ಅಥವಾ ಪ್ಲೇನ್ ಯಾವ್ದಾರ ಸೀರೆಗಳಿಗೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಬೇಬಿ ಪಿಂಕ್ ಕಲರ್ ನ ತಗೊಂಡ್ ಬಂದಿದ್ದೀನಿ. ಇದ್ರ ಮೇಲೆ ಯೆಲ್ಲೋ, ಗ್ರೀನ್, ಬ್ಲಾಕ್ ಅಲ್ಲಿ ವರ್ಕ್ ಇದೆ. ಸೊ ಇದು ಬ್ಯಾಕ್ ನೆಕ್ ಗೆ ಬರುತ್ತೆ, ಅಂದ್ರೆ ಹಿಂದೆ ಬೆನ್ಗೆ ಇಷ್ಟು ಬರುತ್ತೆ, ರೌಂಡ್ ನೆಕ್ ಕೊಟ್ಟೆ ಇದ್ದಾರೆ. ಅಷ್ಟಲ್ಲದೆ ಸ್ಲೀವ್ಸ್ಗೆ ಈ ತರ ತುಂಬಾ ಸಿಂಪಲ್ ಆಗಿ ಮಾಡಿದ್ದಾರೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ಸ್ಲೀವ್ಸ್ ಪಾರ್ಟಿಗೆ ಬರುತ್ತೆ. ಹಿಂದೆ ತೋರಿಸಿದ್ದು ಬೆನ್ಗೆ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. 1 ಮೀಟರ್ ಬಟ್ಟೆ ಇದು. ಇದರೊಳಗೆ ಸಾಕಷ್ಟು ಕಲರ್ಸ್ ಗಳ ಇತ್ತು. ಅಂಡ್ ಇದಕ್ಕೆ ನಾವು ಪೇ ಮಾಡಿದ್ದು 250 ರೂಪೀಸ್ 1 ಮೀಟರ್ ಬಟ್ಟೆಗೆ ಕೊಟ್ಟೆ. ತುಂಬಾ ಏನು ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಇನ್ನು ನೀವು ಬೇಕಾದಷ್ಟು ಬೇರೆ ಬೇರೆ ತರದೆಲ್ಲ ಆರಿಸ್ಕೋತೀರಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸ್ಯಾರೀಸ್ ಆಗಿರ್ಬೋದು, ಹಾಗೆ ಬೆಡ್ಶೀಟ್ಗಳು, ಟವಲ್ಸ್, ಅಥವಾ ಮೆನ್ಗೆ ನೀವು ಹೋದ್ರೆ ಕುರ್ತಾಸ್ ಎಲ್ಲ ಇತ್ತು, ಡ್ರೆಸ್ ಮೆಟೀರಿಯಲ್ಸ್ ಅಂಡ್ ಬೇರೆ ಬೇರೆ ತರ ಸ್ಟೋಲ್ಸ್ ಪ್ರತಿಯೊಂದು ಹ್ಯಾಂಡ್ಲೂಮ್ ಇಟ್ಟಿದ್ದಾರೆ. ನನ್ಗೇನೋ ಆಕ್ಚುಲಿ ತುಂಬಾನೇ ಇಷ್ಟ ಆಯ್ತು. ಅಂಡ್ ತುಂಬಾ ರಶ್ ಅನ್ನೋಂಗೇನು ಇರ್ಲಿಲ್ಲ. ಸೊ ವೀಕ್ ಡೇಸ್ ಆಗಿರೋದ್ರಿಂದ ಖಾಲಿನೂ ಇತ್ತು. ಇವೆರಡರಲ್ಲಿ ನಾನು ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದು ಇವೆರಡೇನೆ. ಹೋಪ್ ನಿಮ್ಗಳಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ನೀವು ವಿಡಿಯೋಗಳನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ನ ಸೇಲ್ ಹೋಗಿದ್ದನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.